ನೀವು ಯೂಟ್ಯೂಬ್ನಲ್ಲಿ ಆಸಕ್ತಿ ಹೊಂದಿರುವಂತೆ ತೋರುತ್ತಿದೆ. ನಿಮ್ಮ ಯೂಟ್ಯೂಬ್ ಸಂಬಂಧಿತ ಪ್ರಶ್ನೆಗಳು ಅಥವಾ ಕಾಳಜಿಗಳೊಂದಿಗೆ ನಾನು ನಿಮಗೆ ಮತ್ತಷ್ಟು ಸಹಾಯ ಮಾಡುವುದು ಹೇಗೆ? ಖಂಡಿತವಾಗಿಯೂ. ವಿಷಯ ರಚನೆಕಾರರಾಗಿ ಯೂಟ್ಯೂಬ್ ವಿಡಿಯೋವನ್ನು ರಚಿಸುವುದು ಹಲವಾರು ಹಂತಗಳನ್ನು ಒಳಗೊಂಡಿರುತ್ತದೆ. 1. ನಿಮ್ಮ ವಿಡಿಯೋವನ್ನು ಪರಿಕಲ್ಪನೆ ಮಾಡಿ. ನಿಮ್ಮ ವಿಡಿಯೋದ ವಿಷಯ ಅಥವಾ ಥೀಮ್ ಅನ್ನು ನಿರ್ಧರಿಸಿ. ಇದು ನಿಮ್ಮ ಗೂಡು, ಟ್ರೆಂಡಿಂಗ್ ವಿಷಯ ಅಥವಾ ನೀವು ಆಸಕ್ತಿ ಹೊಂದಿರುವ ವಿಷಯಕ್ಕೆ ಸಂಬಂಧಿಸಿರಬಹುದು. 2. ಸ್ಕ್ರಿಪ್ಟ್ ಅಥವಾ ಔಟ್ಲೈನ್. ನಿಮ್ಮ ವಿಡಿಯೋದ ವಿಷಯವನ್ನು ಯೋಜಿಸಿ. ನಿಮ್ಮ ಪ್ರಸ್ತುತಿಯನ್ನು ಮಾರ್ಗದರ್ಶನ ಮಾಡಲು ನೀವು ವಿವರವಾದ ಸ್ಕ್ರಿಪ್ಟ್ ಅಥವಾ ಒರಟು ರೂಪರೇಖೆಯನ್ನು ರಚಿಸಬಹುದು. ಇದು ನಿಮ್ಮ ಆಲೋಚನೆಗಳನ್ನು ಸಂಘಟಿಸಲು ಮತ್ತು ನಿಮ್ಮ ವಿಡಿಯೋವನ್ನು ಕೇಂದ್ರೀಕರಿಸಲು ಸಹಾಯ ಮಾಡುತ್ತದೆ. 3. ಉಪಕರಣಗಳನ್ನು ಒಟ್ಟುಗೂಡಿಸಿ. ಉತ್ತಮ ಕ್ಯಾಮೆರಾ, ಮೈಕ್ರೋಫೋನ್ ಮತ್ತು ಬೆಳಕಿನ ಸೆಟಪ್ನಂತಹ ಅಗತ್ಯ ಉಪಕರಣಗಳನ್ನು ನೀವು ಹೊಂದಿರುವಿರಾ ಎಂದು ಖಚಿತಪಡಿಸಿಕೊಳ್ಳಿ. ಉತ್ತಮ ವೀಕ್ಷಣಾ ಅನುಭವಕ್ಕಾಗಿ ಗುಣಮಟ್ಟದ ಆಡಿಯೋ ಮತ್ತು ವಿಡಿಯೋ ಪ್ರಮುಖವಾಗಿದೆ. 4. ನಿಮ್ಮ ವಿಡಿಯೋವನ್ನು ರೆಕಾರ್ಡ್ ಮಾಡಿ. ನಿಮ್ಮ ರೆಕಾರ್ಡಿಂಗ್ ಸ್ಥಳವನ್ನು ಹೊಂದಿಸಿ ಮತ್ತು ನಿಮ್ಮ ಸ್ಕ್ರಿಪ್ಟ್ ಅಥವಾ ಔಟ್ಲೈನ್ ಅನ್ನು ಆಧರಿಸಿ ನಿಮ್ಮ ವಿಡಿಯೋವನ್ನು ರೆಕಾರ್ಡ್ ಮಾಡಲು ಪ್ರಾರಂಭಿಸಿ. ನಿಮ್ಮ ಪ್ರೇಕ್ಷಕರೊಂದಿಗೆ ಮಾತನಾಡುವಾಗ ಆತ್ಮವಿಶ್ವಾಸ ಮತ್ತು ತೊಡಗಿಸಿಕೊಳ್ಳಿ. 5. ನಿಮ್ಮ ವಿಡಿಯೋವನ್ನು ಸಂಪಾದಿಸಿ. ನಿಮ್ಮ ತುಣುಕನ್ನು ಸಂಪಾದಿಸಲು ವಿಡಿಯೋ ಎಡಿಟಿಂಗ್ ಸಾಫ್ಟ್ವೇರ್ ಬಳಸಿ. ನಿಮ್ಮ ವಿಡಿಯೋದ ಒಟ್ಟಾರೆ ಗುಣಮಟ್ಟವನ್ನು ಹೆಚ್ಚಿಸಲು ನೀವು ದೃಶ್ಯಗಳು, ಸಂಗೀತ, ಪರಿವರ್ತನೆಗಳು ಮತ್ತು ಪರಿಣಾಮಗಳನ್ನು ಸೇರಿಸಬಹುದು. ಗತಿಗೆ ಗಮನ ಕೊಡಿ ಮತ್ತು ನಿಮ್ಮ ವಿಡಿಯೋವನ್ನು ಉದ್ದಕ್ಕೂ ತೊಡಗಿಸಿಕೊಳ್ಳಿ. 6. ಥಂಬ್ನೇಲ್ ಮತ್ತು ಶೀರ್ಷಿಕೆ. ನಿಮ್ಮ ವಿಡಿಯೋಗೆ ಗಮನ ಸೆಳೆಯುವ ಥಂಬ್ನೇಲ್ ಮತ್ತು ಬಲವಾದ ಶೀರ್ಷಿಕೆಯನ್ನು ರಚಿಸಿ. ನಿಮ್ಮ ವಿಡಿಯೋವನ್ನು ಕ್ಲಿಕ್ ಮಾಡಲು, ವೀಕ್ಷಕರನ್ನು ಆಕರ್ಷಿಸಲು ಈ ಅಂಶಗಳು ಅತ್ಯಗತ್ಯ. 7. ವಿಡಿಯೋ ವಿವರಣೆ ಮತ್ತು ಟ್ಯಾಗ್ಗಳು. ಸಂಬಂಧಿತ ಕೀವರ್ಡ್ಗಳು ಮತ್ತು ಟ್ಯಾಗ್ಗಳನ್ನು ಒಳಗೊಂಡಂತೆ ವಿವರವಾದ ವಿಡಿಯೋ ವಿವರಣೆಯನ್ನು ಬರೆಯಿರಿ. ಇದು ನಿಮ್ಮ ವಿಡಿಯೋದ ವಿಷಯವನ್ನು ಅರ್ಥಮಾಡಿಕೊಳ್ಳಲು ಯೂಟ್ಯೂಬ್ಗೆ ಸಹಾಯ ಮಾಡುತ್ತದೆ ಮತ್ತು ಅದರ ಅನ್ವೇಷಣೆಯನ್ನು ಸುಧಾರಿಸುತ್ತದೆ. 8. ಪ್ರಕಟಿಸಿ ಮತ್ತು ಪ್ರಚಾರ ಮಾಡಿ. ನಿಮ್ಮ ವಿಡಿಯೋವನ್ನು ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿ. ಒಮ್ಮೆ ಪ್ರಕಟಿಸಿದ ನಂತರ ಸಾಮಾಜಿಕ ಮಾಧ್ಯಮ ಪ್ಲಾಟ್ಫಾರ್ಮ್ಗಳು, ಫೋರಂಗಳು ಅಥವಾ ನಿಮ್ಮ ಸ್ಥಾನಕ್ಕೆ ಸಂಬಂಧಿಸಿದ ಸಮುದಾಯಗಳಲ್ಲಿ ನಿಮ್ಮ ವಿಡಿಯೋವನ್ನು ಹಂಚಿಕೊಳ್ಳಿ. ಕಾಮೆಂಟ್ಗಳು ಮತ್ತು ಪ್ರತಿಕ್ರಿಯೆಗೆ ಪ್ರತಿಕ್ರಿಯಿಸುವ ಮೂಲಕ ನಿಮ್ಮ ವೀಕ್ಷಕರೊಂದಿಗೆ ತೊಡಗಿಸಿಕೊಳ್ಳಿ. 9. ಸ್ಥಿರತೆ. ನಿಮ್ಮ ಅಪ್ಲೋಡ್ ವೇಳಾಪಟ್ಟಿಯಲ್ಲಿ ಸ್ಥಿರತೆಯ ಗುರಿ. ನಿಯಮಿತವಾಗಿ ವಿಷಯವನ್ನು ಅಪ್ಲೋಡ್ ಮಾಡುವುದರಿಂದ ಪ್ರೇಕ್ಷಕರನ್ನು ನಿರ್ಮಿಸಲು ಮತ್ತು ವೀಕ್ಷಕರನ್ನು ತೊಡಗಿಸಿಕೊಳ್ಳಲು ನಿಮಗೆ ಸಹಾಯ ಮಾಡುತ್ತದೆ. 10. ವಿಶ್ಲೇಷಿಸಿ ಮತ್ತು ಸುಧಾರಿಸಿ. ನಿಮ್ಮ ವಿಡಿಯೋದ ಕಾರ್ಯಕ್ಷಮತೆಯನ್ನು ಟ್ರ್ಯಾಕ್ ಮಾಡಲು ಯೂಟ್ಯೂಬ್ ಅನಾಲಿಟಿಕ್ಸ್ ಬಳಸಿ. ವೀಕ್ಷಣಾ ಸಮಯ, ನಿಶ್ಚಿತಾರ್ಥ ಮತ್ತು ಪ್ರೇಕ್ಷಕರ ಧಾರಣೆಯಂತಹ ಮೆಟ್ರಿಕ್ಗಳಿಗೆ ಗಮನ ಕೊಡಿ. ನಿಮ್ಮ ಪ್ರೇಕ್ಷಕರಿಗೆ ಯಾವುದು ಉತ್ತಮವಾಗಿ ಕಾರ್ಯನಿರ್ವಹಿಸುತ್ತದೆ ಎಂಬುದನ್ನು ಅರ್ಥಮಾಡಿಕೊಳ್ಳಲು ಮತ್ತು ಅದಕ್ಕೆ ಅನುಗುಣವಾಗಿ ನಿಮ್ಮ ಭವಿಷ್ಯದ ವಿಡಿಯೋಗಳನ್ನು ಸುಧಾರಿಸಲು ಈ ಡೇಟಾವನ್ನು ಬಳಸಿ. ನೆನಪಿಡಿ, ಅಭ್ಯಾಸವು ಪರಿಪೂರ್ಣವಾಗುತ್ತದೆ. ನಿಮ್ಮ ಕೌಶಲ್ಯಗಳನ್ನು ಪರಿಷ್ಕರಿಸುತ್ತಿರಿ, ಅಧಿಕೃತರಾಗಿರಿ ಮತ್ತು ನಿಮ್ಮ ಯೂಟ್ಯೂಬ್ ಚಾನೆಲ್ ಅನ್ನು ಯಶಸ್ವಿಯಾಗಿ ಬೆಳೆಸಲು ಸ್ಥಿರವಾಗಿರಿ. ಈ ಯಾವುದೇ ಹಂತಗಳ ಕುರಿತು ನೀವು ನಿರ್ದಿಷ್ಟ ಪ್ರಶ್ನೆಗಳನ್ನು ಹೊಂದಿದ್ದರೆ ಕೇಳಲು ಹಿಂಜರಿಯಬೇಡಿ.